ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಒಂದು ಸಿಂಪಲ್ ರೆಸಿಪಿ ಮಾಡ್ತಾ ಇದ್ದೇನೆ ರೀ, ಟೊಮೆಟೊ ಸಾರು. ಇದು ನಮ್ಮ ಸಿರ್ಸಿ ಕಡೆ ತುಂಬ ಫೇಮಸ್. ಇದು ಒಳ್ಳೇದು, ತುಂಬ ಚೆನ್ನಾಗಿರುತ್ತೆ. ತುಂಬ ಕಡಿಮೆ ಇದು ಸಾಮಗ್ರಿಗಳು ಮತ್ತು ಬೇಗನೂ ಆಗುತ್ತೆ. ತೋರಿಸ್ತೀನಿ. ಫಸ್ಟ್ ಟೊಮೆಟೊನ ಹಸಿಮೆಣಸಿನ ಜೊತೆಲಿ ಹಾಕಿ ಬೇಯಿಸ್ಬೇಕು ಚೆನ್ನಾಗಿ. ಆಮೇಲೆ ಮುಂದೆ ನಾನು ಹೇಳ್ತೀನಿ. ಇವತ್ತು ಹನುಮ ಜಯಂತಿ ರೀ. ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡಲಿ. ಇವತ್ತು ಹನುಮ ಜಯಂತಿ. ಎಲ್ಲ ಕಡೆ ಹನುಮಂತನ ಪೂಜೆ ನಡೀತಾ ಉಂಟು. ನಾವು ಮಾಡ್ತಾ ಇದ್ದೀವಿ. ಎಲ್ಲರೂ ದೇವ್ರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಹನುಮಂತ. ಓಕೆ, ಹ್ಯಾವ್ ಎ ನೈಸ್ ಟೈಮ್. ಫ್ರೆಂಡ್ಸ್, ಟೊಮೆಟೊ ಬೇಯಿಸಿದ್ದೀನಿ. ಈಗ ಇದ್ರ ಒಳಗಡೆ ಇರೋ ಕಾಣಿಸುತ್ತಲ್ಲ ಹಸಿಮೆಣಸು ತೆಗಿಬೇಕು. ತೆಗೆದ್ಬಿಟ್ಟು ಸೆಪ್ರೇಟಾಗಿ ಸೆಪ್ರೇಟಾಗಿ ಇಟ್ಕೋಬೇಕಾಗುತ್ತೆ. ಇದು ಬೇಯಿಸಿರೋ ಟೊಮೆಟೊನ ನಾನೀಗ ಡ್ರೈನ್ ಮಾಡ್ಕೊಳ್ತೀನಿ. ಬರೀ ಟೊಮೆಟೊ ಇಟ್ಕೊಳ್ಳಿ. ಸ್ವಲ್ಪ ಆರಿದ್ಮೇಲೆ ಸಿಪ್ಪೆ ತೆಗೆದು ಚೆನ್ನಾಗಿ ಅಮ್ಕೋಬೇಕು. ಅದನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೋಬೇಕು. ಆರಬೇಕದು ಫಸ್ಟು. ಆರಿದ್ಮೇಲೆ ಮಾಡಿ ಆಮೇಲೆ ಮುಂದೆ ಅದರ ರೆಸಿಪಿ ನಾನು ತೋರಿಸ್ತೀನಿ. ಓಕೆ, ಇದು ಬೆಂದಿರೋ ಇದರಿಂದ ಹಸಿಮೆಣಸು ಸೆಪ್ರೇಟ್ ಮಾಡ್ಕೋಬೇಕು. ಓಕೆನಾ ಫ್ರೆಂಡ್ಸ್? ಟೊಮೆಟೊ ನಾನೀಗ ಸೋಸ್ಕೊಂಡಿದ್ದೀನಿ. ಅದು ಸ್ವಲ್ಪ ಆರಬೇಕು. ಮೆಣಸು ತೆಗ್ದಿದ್ದೀನಿ ನೋಡಿ. ಇದು ಫಸ್ಟ್ ತೆಂಗಿನ ತುರಿ, ಜೀರಿಗೆ ಮತ್ತು ಇದು ಸ್ವಲ್ಪ ಹುಣಸೆಹಣ್ಣು ಹಾಕೋಬೇಕು. ಹಾಕಿ ರುಬ್ಬೇಕು. ಆಮೇಲೆ ಲಾಸ್ಟಲ್ಲಿ ನೀವು ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಹಾಕಿ ಎಲ್ಲ ಚೆನ್ನಾಗಿ ರುಬ್ಬೇಕು. ಬೆಳ್ಳುಳ್ಳಿ ಮತ್ತು ಇದು ಒಣಮೆಣಸು ಲಾಸ್ಟಲ್ಲಿ ಒಗ್ಗರಣೆಗೆ. ಬೆಳ್ಳುಳ್ಳಿ ಸ್ವಲ್ಪ ಜಜ್ಬಿಟ್ಟು ಹಾಕಿ. ಸ್ವಲ್ಪ ಜಾಸ್ತಿ ತಗೊಳುತ್ತೆ, ಒಳ್ಳೆ ಪರಿಮಳ ಇರುತ್ತೆ, ತುಂಬ ಚೆನ್ನಾಗಿರುತ್ತಾರೆ. ಇದನ್ನು ಟೊಮೆಟೊ ಸಾರು ಹೇಳ್ತಾರೆ ನಮ್ಮ ಉತ್ತರ ಕನ್ನಡ ಹತ್ರ. ಸ್ವಲ್ಪ ಜಾಸ್ತಿ, ಸಿರ್ಸಿ ಕಡೆ ಸ್ವಲ್ಪ ಜಾಸ್ತಿ. ಇದು ತುಂಬ ಒಳ್ಳೇದು ರೀ. ಮಾಡಿ ನೋಡಿ. ನಾನು ರುಬ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಗಂಧ ಆಗಬೇಕಾಗುತ್ತೆ. ಟೊಮೆಟೊ ಆ್ಯಡ್ ಮಾಡಿ ಆಮೇಲೆ ಮಾಡ್ತೀನಿ. ಇಲ್ಲಿ ಟೊಮೆಟೊ ಬಿಸಿ ಆಗಿರೋ ಸ್ವಲ್ಪ ಸಿಪ್ಪೆ ಎಲ್ಲ ತೆಕ್ಕೊಳ್ಳಿ. ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ಸ್ವಲ್ಪ ಆರಲಿ. ಅದು ಆರಿದ್ಮೇಲೆ ಕಾಯಿ ಜೊತೆಲಿ ಮಿಕ್ಸ್ ಮಾಡಬೇಕು. ಓಕೆ. ಹಲೋ ಫ್ರೆಂಡ್ಸ್, ಈಗ ನಾನು ನೆಕ್ಸ್ಟ್ ಮಾಡ್ತಿರೋದು, ಇನ್ನೂ ನಂದು ಟೊಮೆಟೊ ಸರಿ ಬೆಂದಿರಲಿಲ್ಲ, ಮತ್ತೊಂದು ಸಲ ಇಟ್ಟಿದ್ದೀನಿ. ಅದಾದಮೇಲೆ ಅದು ತೋರಿಸ್ಕೊಳ್ತೀನಿ. ಈಗ ಇಲ್ಲಿ ನಾನು ಲೈಟಾಗಿ ಒಂದು ಪಾಲಕ್ ಸೂಪ್ ಮಾಡ್ತಾ ಇದ್ದೀನಿ ರೀ. ಪಾಲಕ್ ಚೆನ್ನಾಗಿ ತೊಳ್ಕೊಬೇಕು. ಜೊತೆಲಿ ಇದು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪಾಲಕ್ ಜೊತೆ ಬೇಯಿಸ್ಕೋಬೇಕು. ಚೆನ್ನಾಗಿ ಬೆಂದಾದ್ಮೇಲೆ ಅದನ್ನು ಆಮೇಲೆ ಮಿಕ್ಸಿಲಿ ಹಾಕಿ ಇದು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿ ನೀವು ಸ್ವಲ್ಪ ಥಿಕ್ನೆಸ್, ಇದು ಪಾಲಕ್ ಬೆಂದಮೇಲೆ ಸ್ವಲ್ಪ ಆಗಿಬಿಡುತ್ತೆ. ಅದು ಒಂದು ಗ್ಲಾಸಷ್ಟು ಆಗ್ಬೋದೇನು. ಚೆನ್ನಾಗಿ ಇದು ಮಾಡಿ ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು, ಪೆಪ್ಪರ್ ಪುಡಿ ಹಾಕಿದ್ರೆ ಆಯಿತು. ಪಾಲಕ್ ಸೂಪ್ ತುಂಬ ಒಳ್ಳೆಯದು, ರಿಚ್ ಆ್ಯಂಡ್ ಕ್ಯಾಲ್ಶಿಯಂ. ಓಕೆನಾ? ಇದು ಫ್ರೈ ಮಾಡ್ತಾ ಇದ್ದೀನಿ. ಲೈಟಾಗಿ ತುಪ್ಪ ಹಾಕ್ಕೊಂಡಿದ್ದೀನಿ. ಆಯಿತಾ? ಇನ್ಬಿಟ್ಟು ನಂದೀಗ 12:15 ಆಗಿದೆ ಟೈಮು. ನಂದು ಒಂದು ರೌಂಡ್ ಎನರ್ಜಿ ಬೂಸ್ಟರ್ ಬೇಕು ರೀ ನನಗೆ. ಟೀ ಸೈಮಲ್ಟೇನಿಯಸ್ ಅಲ್ಲೇ ಮಾಡ್ತಾ ಇದ್ದೆ. ಇದು ಇಲ್ದಿದ್ರೆ ನನ್ನ ಗಾಡಿ ಸ್ವಲ್ಪ ಸ್ಲೋ ಆಗಿ ಓಡುತ್ತೆ. ಇದು ಕುಡಿದ್ಬಿಟ್ರೆ ಅಷ್ಟೇ ನಾನು. ಓಕೆ, ಸೊ ಐ ವಿಲ್ ಹ್ಯಾವ್ ಮೈ ಟೀ. ಆಮೇಲೆ ಬರ್ತೀನಿ. ಈಗ ಪಾಲಕ್ ಅದ್ರ ಜೊತೆಲಿ ಹಾಕಿ ಬೇಯಿಸಿದ್ರೆ ಆಯ್ತು ರೀ. ತೋರಿಸ್ತೀನಿ. ಪಾಲಕ್ ಮಿಕ್ಸ್ ಮಾಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಸಣ್ಣ ಬೆಂಕಿ ಮಾಡಿ ಲೈಟಾಗಿ ಚೆನ್ನಾಗಿ ಮುಚ್ಚಿಡಿ. ಒಂದು 5 minutes ಸಾಕೇನು. ಓಕೆ, ಅದು ಆರಿದ್ಮೇಲೆ ಆಮೇಲೆ ಮಿಕ್ಸಿಲಿ ಹಾಕಬೇಕು. ಸಾರಿ ರೀ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ ವಿಡಿಯೋ, ದಯವಿಟ್ಟು ಬೇರ್ ವಿತ್ ಮೀ. ಈಗ ನಾನು ಇದು ಕಾಯಿ ಮತ್ತು ಜೀರಿಗೆ ಜೊತೆಲಿ ಅದು ಹಸಿಮೆಣಸು ಹಾಕಿರ್ತೇನಲ್ಲ ಅದ್ರ ಜೊತೆಲಿ ಈಗ ಟೊಮೆಟೊ ಹಾಕಿ ರುಬ್ತೀನಿ. ತುಂಬ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ರೀ, ನುಣ್ಣಗೆ ಆಗಬೇಕು. ಓಕೆ, ಈಗ ಟೊಮೆಟೊ ಹಾಕಿ ರುಬ್ಬಿದ್ದೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನು ಸ್ವಲ್ಪ ಇದೆ, ಇದನ್ನು ಹಾಕಿ ಒಟ್ಟಿಗೆ ಸ್ವಲ್ಪ ಜಾಸ್ತಿ ಆಗಿದೆ. ಸ್ವಲ್ಪ ತೆಗೆದುಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಇನ್ನು ಎಲ್ಲ ಮಿಕ್ಸ್ ಮಾಡ್ತೀನಿ ಆಮೇಲೆ ಒಟ್ಟಿಗೆ. ಫ್ರೆಂಡ್ಸ್, ಈ ವಿಡಿಯೋ ಕೆಲವೊಂದ್ಸಲ ನಾವು ಆನೇ ಮಾಡಿರಲ್ಲ, ಮಾತಾಡ್ತಾ ಇರ್ತೀನಿ, ಆಮೇಲೆ ನೋಡ್ತೀನಿ ವಿಡಿಯೋನೇ ಆನ್ ಮಾಡಿಲ್ಲ. ಇವಾಗ ಮಾಡಿದ್ದೀನಿ. ಓಕೆ, ಟೊಮೆಟೊ ಬೇಯಿಸಿರೋ ನೀರು ಇದಕ್ಕೆ ಹಾಕಿದ್ದೀನಿ ಮತ್ತು ರುಬ್ಬಿರೋ ಮಸಾಲೆ ಎಲ್ಲ ಹಾಕಿದ್ದೀನಿ. ಆಯಿತಾ? ಈಗ ಇದು ಜಜ್ಕೊಂಡಿದ್ದೀನಿ ಬೆಳ್ಳುಳ್ಳಿ, ಸ್ವಲ್ಪ ಜಾಸ್ತಿ ಬೇಕು. ಚೆನ್ನಾಗಿ ಅದು ರೆಡ್ ಆದ ತಕ್ಷಣ ಇದನ್ನು ಹಾಕಬೇಕು. ಒಣಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸಾರಿಗೆ ಮಿಕ್ಸ್ ಮಾಡಿ ಸ್ವಲ್ಪ ಸಾರು ಕುದಿಸಬೇಕು. ಒಂದು 5-10 minutes ಕುದಿಸಿದ್ರು 5 minutes ಸಾಕು. ಚೆನ್ನಾಗಿ ಕುದಿ ಬಂದಮೇಲೆ ಆಫ್ ಮಾಡಿಬಿಡಿ. ಅಲ್ಲಿಗೆ ಟೊಮೆಟೊ ಸಾರು ರೆಡಿ. ಇದು ಬೆಂದಿರೋದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಈಗ ಅರಿತೀನಿ.
ಸ್ವಲ್ಪ ಸೂಪ್ ಮಾಡ್ತೀನಿ. ಅರ್ದ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಪೆಪ್ಪರು, ನಿಮ್ಗೆ ಲಿಂಬೆಹಣ್ಣು ಬೇಕಿದ್ರೆ ಹಾಕ್ಕೋಬೋದು, ಆಪ್ಷನಲ್ ಅದು. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೇಸ್ಟ್ ಮಾಡ್ಕೊಳ್ಳಿ, ತುಂಬ ಒಳ್ಳೇದು ರೀ. ಗ್ರೀನ್ ಬೇಕಲ್ಲ ಡಯಟಲ್ಲಿ. ನಂದು ಟೊಮೆಟೊ ಸಾರು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ನಾನು ಇಳಿಸ್ತೀನಿ, ಇಳಿಸ್ಬಿಟ್ಟು ಇದು ಒಗ್ಗರಣೆಗೆ ಹಾಕ್ತೀನಿ, ಬೆಳ್ಳುಳ್ಳಿ ಮತ್ತು ಒಣಮೆಣಸು. ಆಮೇಲೆ ಒಟ್ಟಿಗೆ ಫಿನಿಶ್ ಆದಮೇಲೆ ತೋರಿಸ್ತೀನಿ ಒಂದ್ಸಲ. ಓಕೆ, ಮಾಡಿ ನೋಡ್ರಿ. ವೆರಿ ಗುಡ್ ಫಾರ್ ಹೆಲ್ತ್, ಚೆನ್ನಾಗಿರುತ್ತೆ, ಈಸಿ, ಸರಳ ವಿಧಾನ. ಓಕೆ, ನನ್ನ ಪಾಲಕ್ ಸೂಪ್ ರೆಡಿ. ಈಗ ಕುಡಿಬೇಕಷ್ಟೇನೆ, ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಸಿಂಪಲ್, ಗುಡ್ ಫಾರ್ ಹೆಲ್ತ್. ಆರೋಗ್ಯವೇ ಭಾಗ್ಯ ಹೇಳಿದಾರಲ್ಲ ನಮ್ಮ ಹಿರಿಯರು, ಫಾಲೋ ಮಾಡಿ ಅದನ್ನು. ಓಕೆ, ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್. ಆಯಿತು ರೀ, ನಂದು ಫೈನಲ್ ಪ್ರಾಡಕ್ಟ್ ಟೊಮೆಟೊ ಸಾರು, ರುಚಿಯಾದ ಟೊಮೆಟೊ ಸಾರು, ಹೆಲ್ದಿ ಪಾಲಕ್ ಸೂಪು. ಓಕೆ, ಮಾಡಿ ನೋಡಿಬಿಟ್ಟು ನನಗೆ ಹೇಳಬೇಕು. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ರೀ ಇದು ಚಾನಲ್. ದಯವಿಟ್ಟು ನಂದು ಏನಾದರೂ ಹೇಳೋದ್ರಲ್ಲಿ ಅಥವಾ ಮಾಡೋದ್ರಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕು, ಏನಾದರೂ ಇದ್ದರೆ ದಯವಿಟ್ಟು ನನಗೆ ಸಲಹೆ ಮಾಡಬೇಕು. ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ, ಇಟ್ ವಿಲ್ ಬಿ ಫಾರ್ ಮೈ ಗುಡ್ ಓನ್ಲಿ. ದಯವಿಟ್ಟು ನನಗೆ ಹೇಳಬೇಕು ರೀ, ಆಯಿತಾ? ಹ್ಯಾವ್ ಎ ನೈಸ್ ಡೇ. ಹನುಮ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ, ದೇವರು ಒಳ್ಳೇದು ಮಾಡಲಿ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತು ಸಂಡೇ, ಬೆಳಿಗ್ಗೆಯಿಂದ ಏನು ಮಾಡೋದು ಏನು ಅಡುಗೆ ಮಾಡೋದು. ಇವತ್ತು ಸಂಕಷ್ಟಿ ಬೇರೆ ರೀ, ಸೊ ಅದಕ್ಕೆ ಏನು ತಿನ್ನೋ ಹಾಗಿಲ್ಲ. ಸೊ ನಾನು ಇವತ್ತು ಬೇಸಿಗೆ ಅಲ್ಲ, ಅದಕ್ಕೆ ಒಂದು ಈರುಳ್ಳಿ ಮತ್ತು ಜೀರಿಗೆ ಅದನ್ನು ತಂಬುಳಿ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಇದೆಲ್ಲ ಇದು ಈರುಳ್ಳಿ, ಜೀರಿಗೆ, ಹುಣಸೆಹಣ್ಣು, ಸ್ವಲ್ಪ ಹಸಿಮೆಣಸು, ಕಾಯಿ, ಇದಿಷ್ಟು ಅರಿಯೋದು ಚೆನ್ನಾಗಿ ನುಣ್ಣಗಾಗಬೇಕು. ಅರ್ದಾದ್ಮೇಲೆ ಇದು ಮೊಸರು ಇರುತ್ತಲ್ಲ, ಮೊಸರನ್ನ ಒಂದ್ಸಲ ಮಿಕ್ಸಿಲಿ ತಿರುಗಿಸ್ಬೇಕು, ಜಸ್ಟ್ 1 ಸೆಕೆಂಡ್ ಅಷ್ಟೇ. ಗರ್ ಮಾಡಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಹಾಕಿದ್ರೆ ಆಯಿತು. ತುಂಬ ರುಚಿಯಾದ ತಂಬುಳಿ ರೆಡಿ ಆಗುತ್ತೆ. ಮತ್ತು ದೇಹಕ್ಕೂ ಒಳ್ಳೆಯದು ರೀ, ಸರಳ ವಿಧಾನ. ಇವತ್ತೆಲ್ಲ ಸಿಂಪಲ್ ಅಡುಗೆ, ಏನು ಮಾಡೋದು ಯೋಚನೆ ಮಾಡಿ ಅಂತೂ ಫೈನಲ್ ಇದಕ್ಕೆ ಬಂದಿದ್ದೀನಿ. ಓಕೆ ನೋಡಿ, ನಾನು ಇದಾದ್ಮೇಲೆ ತೋರಿಸ್ತೀನಿ ಆಯಿತಾ. ಫಸ್ಟು ತೆಂಗಿನಕಾಯಿ ನಾವು ಹೀಗೆ ಮಾಡ್ಕೊಳ್ತೀವಲ್ಲ, ಅದನ್ನು ಏನು ಆ್ಯಡ್ ಮಾಡಿದೆ ಡ್ರೈ ಮಾಡಿ ಮಿಕ್ಸಿಲಿ ಹಾಕೊಂಡ್ರೆ ಈ ಥರ ಆಗುತ್ತೆ. 1 ರೌಂಡ್ ಮಾಡಬೇಕು. ಅದು ಗಂಧ ಆದ ತಕ್ಷಣ ಉಳಿದಿದ್ದು ಇಂಗ್ರೀಡಿಯೆಂಟ್ಸ್ ನೀವು ಹಾಕಬೇಕು. ಓಕೆ, ಈಗ ತಂಬುಳಿ ನಾನು ರುಬ್ಬಿದ್ದೀನಿ, ಅವಾಗ ತೋರಿಸಿದೆಲ್ಲ ನಿಮ್ಗೆ ಇಂಗ್ರೀಡಿಯೆಂಟ್ ಅದು ಹಾಕಿ. ಇದರಲ್ಲಿ ಮಿಕ್ಸಿಲಿ ಮೊಸರು ಹಾಕಿದ್ದೀನಿ. ಜಸ್ಟ್ 1 ರೌಂಡ್ ಹಾಕಿ ಇದಕ್ಕೆ ಮಿಕ್ಸ್ ಮಾಡಿಬಿಡೋದು. ಕೆಲವರು ಸಾಸಿವೆ ಮತ್ತು ಇದು ಕರಿಬೇವು ಒಗ್ಗರಣೆ ಹಾಕೋತಾರೆ, ನಾನು ಹಾಕಲ್ಲ. ಹೀಗೇನೆ ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು. ಮಾಡಿ ನೋಡಿ, ಯಾಕಂದರೆ ಮೊಸರು ಹಾಕಿರ್ತೀವಲ್ಲ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಜೀರಿಗೆ, ಈರುಳ್ಳಿ ಎಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ರೀ, ಮಾಡಿ ನೋಡಿ. ನಾನು ಉಪ್ಪು ಹಾಕಿದ್ದೀನಿ. ಈಗ ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನಿಮಗೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ, ತುಂಬ ಸರಳ ವಿಧಾನ, ದೇಹಕ್ಕೂ ಒಳ್ಳೆಯದು. ವಿಶೇಷ ಅಡುಗೆ ಎಲ್ಲ ಇದು, ಸಿಂಪಲ್ ಆಗಿರುತ್ತೆ, ಮಾಡ್ಬೋದು. ಜಾಸ್ತಿ ಟೈಮು ತೊಗೊಳಲ್ಲ, ಬಟ್ ರುಚಿಯಾಗಿರುತ್ತೆ, ಒಳ್ಳೆಯದು ಆರೋಗ್ಯಕ್ಕೂ. ದಯವಿಟ್ಟು ಮಾಡಿ ನೋಡಿ ನನಗೆ ಹೇಳಬೇಕಾಯ್ತಾ. ಹ್ಯಾವ್ ಎ ನೈಸ್ ಡೇ, ಹ್ಯಾಪಿ ಸಂಡೇ ರೀ. ರೆಸ್ಟ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾನು ಇದು ಬದನೆಕಾಯಿ ಮತ್ತು ಆಲೂಗಡ್ಡೆ ನೆನೆಸಿದ್ದೀನಿ, ಇದು ಕಟ್ ಮಾಡಿದ್ದೀನಿ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಹಾಕಿಬಿಟ್ಟು ಒಂದು ಪಲ್ಯ ಮಾಡ್ತೀನಿ. ಅದು ಚಪಾತಿಗೂ ಆಗುತ್ತೆ ಮತ್ತು ಮಧ್ಯಾಹ್ನ ನಮ್ಮದು ಊಟದ ಜೊತೆಲೂ ಆಗುತ್ತೆ. ಸಿಂಪಲ್ ರೀ, ನಾಟ್ ಸ್ಪೆಷಲ್ ಅಡುಗೆ ಅಂತೂ ಅಲ್ಲ, ಬಟ್ ಚೆನ್ನಾಗಿರುತ್ತೆ ಚಪಾತಿ ಜೊತೆಲಿ. ಮಾಡಿ ನೋಡಿ. ಈರುಳ್ಳಿ, ಇದು ಬದನೆಕಾಯಿ ಮತ್ತು ಆಲೂಗಡ್ಡೆ ಕಾಂಬಿನೇಷನ್ ಅದು. ಓಕೆನಾ ಫ್ರೆಂಡ್ಸ್, ಈಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಬದನೆಕಾಯಿ ಮತ್ತು ಆಲೂಗಡ್ಡೆ, ಇದು ಲಾಸ್ಟಲ್ಲಿ ಹಾಕೋದು ಕೊತ್ತಂಬರಿ ಸೊಪ್ಪು, ಈರುಳ್ಳಿಗೆ ಒಗ್ಗರಣೆ ಹಾಕ್ತೀನಿ. ಇದೆಲ್ಲ ನೋಡಿ, ರಸಮ್, ಸಾಂಬಾರ್, ಡ್ರೈ ಮ್ಯಾಂಗೋ ಪೌಡ್ರ್ ಮತ್ತು ವಾಂಗಿಭಾತ್ ಎಲ್ಲ ಸ್ವಲ್ಪ ಹಾಕ್ತೀನಿ ರುಚಿಗೆ. ತುಂಬ ಚೆನ್ನಾಗಿ ಪರಿಮಳವಾಗುತ್ತೆ. MTR ಎನಿ ಪ್ರಾಡಕ್ಟ್ ತೊಗೊಳ್ರಿ, ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ನಾವು ಮನೇಲಿ ಮಾಡೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. MTR ದಿ ಬೆಸ್ಟ್. ಓಕೆ, ಈಗ ನೋಡಿ, ನಾನು 2 ಸ್ಪೂನ್ ಹಾಕ್ಕೊಳ್ತೀನಿ ಎಣ್ಣೆ. ಬಿಸಿಯಾಗಿದೆ. ಎಣ್ಣೆ ಸ್ವಲ್ಪ ಕಡಿಮೆ ಬಳಸಬೇಕು ರೀ, ಒಳ್ಳೆಯದಲ್ಲ ಆರೋಗ್ಯಕ್ಕೆ. ರುಚಿ ಚೆನ್ನಾಗಿರುತ್ತೆ, ಬಟ್ ನಾವು ನಾಲಿಗೆ ರುಚಿಗಾಗಿ ತಿನ್ನಬಾರ್ದು, ಆರೋಗ್ಯಕ್ಕಾಗಿ ತಿನ್ನಬೇಕು. ಓಕೆನಾ. ಈಗ ಬಿಸಿ ಆದಮೇಲೆ ನಾನು ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ.
ಸ್ವಲ್ಪ ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ದಯವಿಟ್ಟು ಎಲ್ಲರೂ ಪೇಷನ್ಸಿಂದ ನೋಡಬೇಕು ಮತ್ತು ನಿಮ್ಮದು ಅಭಿಪ್ರಾಯ ನನಗೆ ಹೇಳಬೇಕು ರೀ. ಹೇಗೆ ಮಾಡಬೇಕು, ಎಲ್ಲಿ ಏನು ಮಾಡಬೇಕು ಎಲ್ಲ ನೀವು ನನಗೆ ಹೇಳಬೇಕು, ಆಯಿತಾ? ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಬೇಗ ರೆಡ್ ಆಗುತ್ತೆ, ಆಯಿತಾ? ಆಮೇಲೆ ಚೆನ್ನಾಗಿ ಇದು ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿದ್ದು ಹಸಿ ವಾಸನೆ ಹೋಗ್ಬೇಕಾಯ್ತಾ, ಅಲ್ಲಿವರೆಗೂ ಮಾಡ್ಕೊಳ್ಳಿ. ಒಂದು 2 ನಿಮಿಷ. ಏನು ಗೊತ್ತಾ, ಅಡುಗೆ ಮಾಡೋದು ನಂಗೆ ತುಂಬ ಇಷ್ಟ. ಬಟ್ ಅದು ಮೊದಲು ರೆಡಿ ಮಾಡ್ಕೋಬೇಕಲ್ಲ, ಎಲ್ಲ ತೊಳ್ಕೊ, ಸಿಪ್ಪೆ ತೆಗಿ, ಕಟ್ ಮಾಡು, ಈರುಳ್ಳಿ ಕಟ್ ಮಾಡು. ಈರುಳ್ಳಿ ಮಾಡೋದು ನಂಗೆ ತುಂಬಾ ಬೇಜಾರು ರೀ. ನನ್ನ ಹಸ್ಬೆಂಡ್ಗೆ ಹೇಳ್ತೀನಿ, ಬಟ್ ಇವತ್ತು ಯಾಕೋ ಅವ್ರು ತುಂಬ ಬ್ಯುಸಿ ಇದ್ದಾರೆ, ಸೊ ನಾನೇ ಮಾಡಬೇಕು. ಕಣ್ಣಲ್ಲಿ ಸುರಿತಾ ಇರುತ್ತೆ, ಅದು ಇರಿಟೇಷನ್ ಆಗುತ್ತೆ ನನಗೆ. ಉಳಿದಿದ್ದೇನು ಮಾಡ್ತೀನಿ ನಾನು, ಕಟ್ ಮಾಡಿಕೊಟ್ರೆ ಸೂಪರ್. ಇಲ್ಲೇನಾಗುತ್ತೆ, ಕಟ್ ಮಾಡು, ಎಲ್ಲ ಮಾಡು, ಟೈಮ್ ಕನ್ಸ್ಯೂಮಿಂಗ್. ಓಕೆ, ಈರುಳ್ಳಿ ಕೆಂಪಾಗಿದೆ. ನಾನೀಗ ಬದನೆಕಾಯಿ ಮತ್ತು ಆಲೂಗಡ್ಡೆ ಆ್ಯಡ್ ಮಾಡ್ತೀನಿ. ರುಚಿ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಹಾಕಿರ್ತೀವಲ್ಲ, ನಮ್ಮಲ್ಲಿ ಸ್ವಲ್ಪ ಬೆಲ್ಲ ಹಾಕ್ತೀವಿ ರುಚಿಗೆ, ತುಂಬ ಅಲ್ಲ. ನಮ್ಮ ಮನೇಲಿ ಸ್ವಲ್ಪ ನನ್ನ ಹಸ್ಬೆಂಡು, ನನ್ನ ಮಗನಿಗೆಲ್ಲ ಸ್ವಲ್ಪ ಬೆಲ್ಲ ಹಾಕ್ಬೇಕಾಗುತ್ತೆ. ಇವತ್ತು ಸಂಕಷ್ಟಿ ಅಲ್ವಾ, ಚಪಾತಿ ಜೊತೆ ಈಗ ಮಾಡ್ಬೇಕು. ಇನ್ನು ಚಪಾತಿ ಹಿಟ್ಟು ಕಲಿಸಿಲ್ಲ. ಚಪಾತಿ ಇದು ಫಸ್ಟ್ ಇದು ರೆಡಿ ಮಾಡಿಕೊಂಡ್ರೆ ಚಪಾತಿ ಬೇಗ ಮಾಡಿಬಿಡ್ತೀನಿ. ಸಂಕಷ್ಟಿ ಇವತ್ತು, ರೈಸ್ ತಿನ್ನಲ್ಲ, ಸೊ ಚಪಾತಿಗೆ ಇದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೀರು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಉಪ್ಪು ಅಷ್ಟೇ, ನಾನು ಸ್ವಲ್ಪ ಈರುಳ್ಳಿ ಹಾಕುವಾಗ ಹಾಕಿದ್ದೀನಿ, ಇನ್ನು ಸ್ವಲ್ಪ ನೋಡಿಬಿಟ್ಟು ಹಾಕಿದರೆ ಆಯಿತು. ಇನ್ನು ಈಗ ಮುಚ್ಚಿಟ್ಬಿಡಿ, ಉಪ್ಪು ಹಾಕಿಬಿಟ್ಟು ಮುಚ್ಚಿಟ್ಬಿಡಿ. ಒಂದು 5-6 ಮಿನಿಟ್ಸ್ ಸಾಕನ್ಸುತ್ತೆ. ಆಮೇಲೆ ಆಮೇಲೆ ಒಂದ್ಸಲ ನೋಡ್ಕೊಂಬಿಡಿ ಸರಿ ಇದೆಯಾ ಇಲ್ಲ ಅಂತ, ಓಕೆನಾ? ಈಗ ಮುಚ್ಚಿಡ್ಬೇಕು. ಮುಚ್ಚಿಟ್ಟಿದ್ದೀನಿ. ಒಂದು 6-7 ಮಿನಿಟ್ಸ್ ಆದಮೇಲೆ ನೋಡ್ಬಿಡಿ, ಆಯಿತಾ? ಈಗ ನಾನು ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಓಕೆ, ಆಮೇಲೆ ಸ್ವಲ್ಪ ವಾಂಗಿಬಾತ್ ಪೌಡ್ರು, ಚೂರು ರೀ, ಜಾಸ್ತಿ ಬೇಕಂದ್ರೆ ಫ್ಲೇವರ್ಗಷ್ಟೇ. ರಸಂ ಪುಡಿ, MTR ಪುಡಿ, ರಸಂ ಪುಡಿ, ವಾಂಗಿಬಾತ್ ಪೌಡ್ರ್ ಹಾಕಿದ್ದೀನಿ. ಸ್ವಲ್ಪ ಆಮ್ಚೂರ್ ಪೌಡ್ರ್ ಹಾಕಿ, ಆಮೇಲೆ ಸ್ವಲ್ಪ ಸಾಂಬಾರ್ ಪೌಡ್ರ್, ಎಲ್ಲ ಚೂರು. ಓಕೆ, ಲಾಸ್ಟಲ್ಲಿ ನೀವು ಇದು ಹಾಕಬೇಕು, ಕೊತ್ತಂಬರಿ ಸೊಪ್ಪನ್ನು. ಇದನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಆಯಿತು. ಈಗ ಒಂದ್ಸಲ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗಲೇ ನೀವು ನೋಡ್ಕೋಬೋದು ಉಪ್ಪು. ಚೆನ್ನಾಗಿ ಮುಚ್ಚಿಟ್ಬಿಡಿ. ಬೆಂಕಿ ಸ್ವಲ್ಪ ಮೀಡಿಯಮ್ ಇರಲಿ, ಓಕೆನಾ? ಮಾಡಿ ನೋಡ್ಬಿಟ್ಟು ಹೇಳಿ. ಅಲ್ಲಿವರೆಗೆ ಈಗ ನಾನು ಚಪಾತಿ ಹಿಟ್ಟು ಕಲಿಸ್ಕೊಳ್ತೀನಿ. ನೋಡಿ, ನನ್ನ ಪಲ್ಯ ರೆಡಿ. ಉಪ್ಪೆಲ್ಲ ನೋಡಿದ್ದೀನಿ ಸರಿಯಾಗಿ. ಈಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ. ನಮ್ಮನೇಲಿ ಸ್ವಲ್ಪ ಬೆಲ್ಲ ಬೇಕು. ಓಕೆ, ಇದು ಆರ್ಗ್ಯಾನಿಕ್ ಬೆಲ್ಲ ರೀ, ಅಷ್ಟು ಸ್ವೀಟ್ ಇರಲ್ಲ. ಆಮೇಲೆ ಲಾಸ್ಟ್ ಸ್ಟೆಪ್ ಕೊತ್ತಂಬರಿ ಸೊಪ್ಪು ಹಾಕೋದು. ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ. ಇದು ಒಳ್ಳೆ ಕಾಂಬಿನೇಷನ್ ರೀ, ಆಲೂಗಡ್ಡೆ ಮತ್ತು ಬದನೆಕಾಯಿ. ಆಯಿತು, ಫೈನಲ್. ಇದೇ ಸರಳ ವಿಧಾನ, ಮತ್ತೇನಿಲ್ಲ, ವಿಶೇಷ ಅಡುಗೆ ಅಂತೂ ಅಲ್ಲ, ದಿನನಿತ್ಯದ್ದು ದೈನಂದಿನ ಅಡುಗೆ. ಓಕೆನಾ? ಹ್ಯಾವ್ ಎ ನೈಸ್ ಡೇ ರೀ. ಸಂಡೇ ಎಲ್ಲ ಇವತ್ತು ರಿಲ್ಯಾಕ್ಸ್ ಮಾಡಿ, ನಾಳೆಯಿಂದ ಮತ್ತೆ ಅದೇ ರಾಗ ಅದೇ ಹಾಡು. ಓಕೆನಾ? ಹ್ಯಾವ್ ಎ ನೈಸ್ ಡೇ. ಗಾಡ್ ಬ್ಲೆಸ್. ಆಯಿತು ರೀ, ಇವತ್ತಿಂದು ನನ್ನ ರೆಸಿಪಿ. ಓಕೆ, ಇನ್ನು ರೈಸ್ ಮಾಡಿಲ್ಲ, ರೈಸ್ ಮಾಡಬೇಕು. ನಿನ್ನೆ ಬಾಯ್ಲ್ಡ್ ರೈಸ್ ಇದೆ, ಇವಾಗ ವೈಟ್ ರೈಸ್ ಮಾಡಬೇಕು. ಅದಾದಮೇಲೆ ಆಯಿತು, ಇವತ್ತಿನ ಬೆಳಗ್ಗಿನ ಚಟುವಟಿಕೆ ಮುಗಿಯಿತು. ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ಊಟ ಮಾಡಿದರೆ ಆಯಿತು. ಅಲ್ಲಿಗೆ ಇವತ್ತಿನ ಹಾಫ್ ಡೇ ಕಳೆದೋಗುತ್ತೆ. ಓಕೆ, ಬಾಯ್.